बेळगावच्या वैद्यकीय क्षेत्रात आज एक नवा इतिहास घडला आहे। एस जमगी स्मरणार्थ शिक्षण आणि चॅरिटेबल ट्रस्ट तर्फे उभारण्यात आलेल्या जमगी सुपर स्पेशालिटी आय इन्स्टिट्यूटचे आज मोठ्या उत्साहात उद्घाटन करण्यात आले। नेहरू नगर कोल्हापूर सर्कल जवळ या अत्याधुनिक नेत्र रुग्णालयामुळे आता बेळगावी तसेच उत्तर कर्नाटकातील रुग्णांना उपचारासाठी बेंगळूर किंवा इतर महानगरांकडे धाव घेण्याची गरज लागणार नाही। या संस्थेत जागतिक अत्याधुनिक तंत्रज्ञानाची सुविधा उपलब्ध करून देण्यात आली आहे। विशेष म्हणजे बेंगळूर बाहेर प्रथमच JEMEL 90 ही अत्यंत वेगवान लेझर तंत्रज्ञान प्रणाली येथे बसवण्यात आली आहे। उद्घाटन सोहळ्याला महिला व बाल विकास मंत्री लक्ष्मी हेब्बाळकर, माजी राज्यसभा सदस्य व KLE संस्थेचे कार्याध्यक्ष पद्मश्री प्रभाकर कोरे यांच्यासह अनेक मान्यवर उपस्थित होते। यावेळी बोलताना डॉक्टर प्रभाकर कोरे यांनी सांगितले की बेळगावमध्ये सुरू झालेले हे रुग्णालय ऐतिहासिक ठरणार असून आधुनिक सुविधांमुळे आता स्थानिकांना बाहेर जाण्याची गरज उरणार नाही। जमगी रुग्णालय हे केवळ हॉस्पिटल नसून 5 स्टार दर्जाच्या सुविधांनी सज्ज आहे, असे त्यांनी नमूद केले। ಆದರೆ ಇವತ್ತು ಎಷ್ಟು ಬದಲಾವಣೆ ತಂದದಂದ್ರೆ ನಾನು ಹೇಳಿದ್ದೆ 30 ವರ್ಷದಿಂದ ಬೆಳಗಾವಿ ಇಂಟರ್ನ್ಯಾಷನಲ್ ಮ್ಯಾಪ್ನಲ್ಲಿ ಹೆಲ್ತ್ ಸೆಂಟರ್ ಮಾಡೋದು ನಮ್ಮದು KLE ಮೊದಲನೇ ಗುರಿ ಅಂತ ಹೇಳಿದೀವಿ। ಅದಕ್ಕೆ ಇದೆಲ್ಲ ಇಷ್ಟು ಚಲೋ ಹಾಸ್ಪಿಟಲ್ ನಾನು ನೋಡಿದೀವಿ ಅಂತ ಭಾಳಷ್ಟು ಹಾಸ್ಪಿಟಲ್ ನಾನು ನೋಡಿದ್ದೀನಿ, ನಮ್ಮ ದೇಶದಾಗ ನೋಡಿದ್ದೀನಿ, ಪ್ರದೇಶದೊಳಗೆ ನೋಡಿದ್ದೀನಿ। ನನಗೆ ಮೊದಲು ಕೇಳಿದ್ದು ಆಪ್ಥಾಲಜಿಸ್ಟ್ ಬದ್ರಿನಾಥ್, ಚೆನ್ನೈದಲ್ಲಿ ಅವನು ಇಡೀ ದೇಶದೊಳಗೆ ಬಹಳ ಪ್ರಸಿದ್ಧವಾದ ಕಣ್ಣಿನ ಆಸ್ಪತ್ರೆ ಇತ್ತು। ಅವನು ಕರ್ನಾಟಕದವನು, ಆದರೆ ಚೆನ್ನೈಗೆ ಆಸ್ಪತ್ರೆ ಮಾಡಿದ್ದೆ। ಆ ಆಸ್ಪತ್ರೆ ಆ ಕಾಲದಲ್ಲಿ ನಾನು ನೋಡಿದಾಗ ಭಾಳಷ್ಟು ನನಗೆ ಆಶೆ, ಕಣ್ಣಿನ ಆಸ್ಪತ್ರೆ ಇಷ್ಟು ದೊಡ್ಡದು ಬೇಕಾಗ್ತದೇನೋ, ಜನರಿಗೇನು ಕಣ್ಣು ಅಂದ್ರೇನು ನೀವು ಬಹುತೇಕ ಭಾಳ ಜನರಿಗೆ ಗೊತ್ತಿರ್ಕಿಲ್ಲ। ಡಾಕ್ಟರ್ ಮೋದಿ ಅವರು ಇದ್ರು, MC ಮೋದಿ, ಆ ಕಣ್ಣಿನ ಆಪರೇಷನ್ ದಿನಾಲಿ ಎಷ್ಟು ಮಾಡ್ತಿದ್ರಿ, ರಸ್ತೆ ಮ್ಯಾಗ ಏನು ಆಪರೇಷನ್ ಥಿಯೇಟರ್ ಇಲ್ಲ, ಏನಿಲ್ಲ, ಒಂದೇ ದಿವಸ 200-300 ಆಪರೇಷನ್ ಮಾಡೋರು। ಯಾಕಂದ್ರೆ ನಾಳೆ ಮನುಷ್ಯನ ಇದು ಶಕ್ತಿನೂ ಹೆಚ್ಚುತ್ತೆ। ಇವತ್ತು ಹಂಗಾಗಲ್ಪ, ಯಾಕಂದ್ರೆ ನಾವು ಎಲ್ಲ ನಮ್ಮ ಈಗಿನ ಯುವಕರು ನಾವೆಲ್ಲ ಕಳ್ಕೊಂಡಿದ್ದೀವಿ। ರಸ್ತೆ ಮ್ಯಾಗ ಆಪರೇಷನ್ ಮಾಡೋದಂದ್ರೆ ಆ ಕಾಲ ಯಾವ ಸೈಲ್ ಆಗ್ತಿದ್ವು, 1-5% ಫೇಲು ಆಗ್ತಿದ್ದು, ಇಲ್ಲಂತಲ್ಲ, ಆ ಕಾಲನ್ನು ನೋಡಿದ್ದೀವಿ ನಾವು। ಆದರೆ ಇವತ್ತು ಈ ಆಸ್ಪತ್ರೆ ನೋಡಿದ್ಮೇಲೆ, ಎಕ್ವಿಪ್ಮೆಂಟ್ ನೋಡಿದ್ಮೇಲೆ ನನಗನ್ನಿಸ್ತದ ಮುಂಬೈ ಬಿಟ್ರೆ ಅಥವಾ ಪುಣೆ ಬಿಟ್ರೆ ಬೆಂಗಳೂರು ತನಕ ಇಷ್ಟು ಎಕ್ವಿಪ್ಮೆಂಟ್ ನಾನು ಯಾವ ಆಸ್ಪತ್ರೆಯಲ್ಲಿ ನೋಡಿಲ್ಲ ನೋಡಿ। ಜನರಿಗೆ ಜನರ ಮನೆಗೆ ಆಸ್ಪತ್ರೆ ಬರಕತ್ತು, ಮೊದಲೆಲ್ಲಿ ಹೋಗ್ತಿದ್ದು ಕನ್ನಡ ಆಪರೇಷನ್ ಮಾಡ್ಕೊಳಕ್ಕೆ ಚೆನ್ನೈಗೆ ಹೋಗ್ತಿದ್ದು ಬದ್ರಿನ ಹತ್ರ, ಆಮೇಲೆ ಬೆಂಗಳೂರಾಗ ಒಂದು ಬಂದ್ರು ಅಗರ್ವಾಲ್ ಅಂತ, ಆಮೇಲೆ ಪುಣಾದಾಗಾಯ್ತು, ಸಾಂಗ್ಲಿ ಪರಾಂಜಪೆ ಬಂದರು। ಬರೀ ಕಣ್ಣಿಂದ ಅಷ್ಟೇ ಹೇಳೋದು ನಾನು। ಇವತ್ತು ಎಲ್ಲಿಯೂ ಹೋಗೋ ಜೋರಿಲ್ಲ, ಎಲ್ಲಿಯೂ ನೀವು ಯಾವ ಊರಿಗೆ ಹೋಗೋ ಜೋರಿಲ್ಲ, ಇಲ್ಲೆಲ್ಲ ಸೌಲಭ್ಯ ಜಮಗಿಯವರು ಕೊಟ್ಟಿದ್ದಾರೆ। ಅದಕ್ಕೆ ಮೊದಲನೇದಾಗಿ ಜಮಗಿಯವರು ಬೆಳಗಾವಿ ಇವತ್ತಿಂದ ನಾನು ಭಾಳಷ್ಟು ಅವರಿಗೆ ಅಭಿನಂದನೆಯನ್ನು ಹೇಳ್ತೇನೆ ಮತ್ತು ಅವರಿಗೆ ಇದು ಹೇಳ್ತೀನಿ। मंत्री लक्ष्मी हेब्बाळकर यांनी आपल्या भाषणात बेळगाव शहर वैद्यकीय क्षेत्रात झपाट्याने प्रगती करत असल्याचे सांगत जमगी कुटुंबियांचे अभिनंदन केले। ಲಕ್ಷ್ಮಣ್ ಜಂಗ್ಬಿ ಅವರಿಗೆ, ನಮ್ಮ ಡಾಕ್ಟರ್ ವರ್ಷ ಅವರಿಗೆ ಮತ್ತು ಅವರ ಮಗನಾದಂಥ ಅಮೋಘ್ ಅವರಿಗೆ, ಅವರ ಶ್ರೀಮತಿಗೆ, ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ। ಕೋರೆ ಸಾಹೇಬರು, ಪದ್ಮಶ್ರೀ ಕೋರೆ ಸಾಹೇಬರು ತಮ್ಮ ಅನುಭವದ ಮಾತನ್ನು ಭಾಳಷ್ಟು ಹಂಚಿಕೊಂಡ್ರು। ಮೊದಲು ಬೆಳಗಾವಿ ಯಾವ ಮಟ್ಟಕ್ಕೆ ಇತ್ತು, ಇವತ್ತು ಬೆಳಗಾವಿ ಎಲ್ಲ ದೃಷ್ಟಿಯಲ್ಲಿ, ಅದರಲ್ಲೂ ಕೂಡ ಹೆಲ್ತ್ 40 ವರ್ಷದ ಹಿಂದೆ ಕಂಡಂಥ ಕನಸನ್ನು ಸರ್ ನೀವು ಹೇಳಿದ್ರಿ KLE ಆಸ್ಪತ್ರೆ ಮುಚ್ಚೋದು ಖಂಡಿತ ಇಲ್ಲ, ಅದೊಂದು ಆಲದ ಮರ, ಅದು ಆ ಆಲದ ಮರದ ಕೆಳಗಡೆ ಎಲ್ಲರೂ ಕೂಡ ಆಶ್ರಯವನ್ನು ಪಡಿತಾ ಇದ್ದಾರೆ। ಬಿಕಾಸ್ ನೀವು ಇಟ್ಟಂಥ, ನೀವಂತ ಹೇಳ್ಬೋದು, ಫೌಂಡೇಶನ್ ಇರ್ಬೋದು, ಅದು ಅಷ್ಟೊಂದು ಗಟ್ಟಿಯಾಗಿರೋದ್ರಿಂದ ಇವತ್ತು ಬೆಳಗಾವಿ ನೀವು ಹೇಳದ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಈ ಕ್ಷೇತ್ರದಲ್ಲಿ ಯಾರಾದರೂ ವಿಶ್ವಾಸಾರ್ಹ ಡಾಕ್ಟರ್ಗಳಿರ್ಬೋದು, ಹಾಸ್ಪಿಟಲ್ಗಳಿರ್ಬೋದು ಅಂತಂದರೆ ಅದು ಬೆಳಗಾವಿ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ। ಅದಕ್ಕೆ ಮೂಲ ಕಾರಣೀಭೂತರು ಕೂಡ
ನಮ್ಮನ್ನು ಸಪ್ತ ಋಷಿಗಳು ಮತ್ತು ತಾವು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರು, ನಮ್ಮ ನಾಯಕರಾದಂಥ ಘಾಟ್ಗೆ ಸಾಹೇಬ್ರಿದ್ದಾರೆ, ದುಗ್ಗಾನಿ ಡಾಕ್ಟ್ರು ಬಂದಿದ್ದಾರೆ, ನಮ್ಮ ಚಿಕ್ಕೋಡಿಯಿಂದನೂ ಕೂಡ ನಮ್ಮ ಡಾಕ್ಟ್ರು ಬಂದಿದ್ದಾರೆ. ಅದೇ ಅಲ್ಲದೆ ನನ್ನ ಸೊಸೆ ಅವಳು ಕೂಡ ಡಾಕ್ಟ್ರ್ ಇದ್ದಾಳೆ, ಗೀತಾ ಹೆಬ್ಬಾಳ್ಕರ್ ಅವಳು ಕೂಡ ಬಂದಿದ್ದಾಳೆ. ಅದೇ ರೀತಿ ಹೆಡ ಅವರು ಬಂದಿದ್ದಾರೆ. ಸರ್, ನಾವು ಪೊಲಿಟಿಷಿಯನ್ಸ್, ನೀವೇನಾದರೂ ತಿಳ್ಕೊಳ್ಳಿ, ನೀವು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ. ಅದರಲ್ಲೂ ಇವತ್ತು ನನಗೆ ಯಾಕೆ ತುಂಬ ಖುಷಿಯಾಗಿದೆ ಅಂತಂದರೆ, ಜಂಬಗಿ ಅವರು ನಮಗೆ ಇಡೀ ರಾಯಬಾಗ್ ಕ್ಷೇತ್ರದ ದರ್ಶನ ಇವತ್ತು ಮಾಡಿಸ್ಬಿಟ್ರು. ಯಾಕಂದರೆ ಬದ್ನಿಕಾಯಿ ಅಣ್ಣ ಇರಲಿ, ಸರಿಕರ್ ಅವರು ಇರಲಿ, ಇವ್ರನ್ನೆಲ್ಲರನ್ನೂ ನೋಡಿದ ತಕ್ಷಣ ಒಂದು ಪ್ರದಕ್ಷಿಣೆ, ಇಡೀ ರಾಯಬಾಗ್ ತಾಲೂಕು ಒಂದು ಪ್ರದಕ್ಷಿಣೆ ಹಾಕಿದಂಗೆ ಆಯಿತು. ನಾನು ಅವರ ಮಗನಿಗೆ, ಅವರ ಸೊಸೆಗೆ, ಅವ್ರಿಗೆ ಈ ಒಂದು ಇಷ್ಟೊಂದು ಭವ್ಯವಾದಂಥ ಹಾಸ್ಪಿಟಲ್ ಹೇಳಿದರು, ಕೋರೆ ಸಾಹೇಬ್ರು ಹೇಳಿದರು, ಇದು ಹಾಸ್ಪಿಟಲ್ ಥರ ಕಾಣಿಸ್ತಾ ಇಲ್ಲ, ಒಂದು 5 ಸ್ಟಾರ್ ಹೋಟೆಲ್ ಥರ ಕಾಣಿಸ್ತಾ ಇದೆ ಅಂತ. ಬಟ್ ಭಾಳಷ್ಟು ಮಾಡರ್ನೈಸ್ಡ್ ಟೆಕ್ನಾಲಜಿಯನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ. ಲೇಟೆಸ್ಟ್ ಟೆಕ್ನಾಲಜಿ ಉಪಯೋಗ ಮಾಡಿಕೊಂಡು ಜಪಾನ್ನಿಂದ, ಜರ್ಮನ್ನಿಂದ ಎಲ್ಲ ಎಕ್ವಿಪ್ಮೆಂಟ್ಸ್ಗಳನ್ನ ತರಿಸಿದ್ದಾರೆ. ವಿಶ್ವಾಸಾರ್ಹ ಒಂದು ಕಣ್ಣಿನ ಆಸ್ಪತ್ರೆ ಬೆಳಗಾವಿಯಲ್ಲಿ ಶುರು ಆಗ್ತಾ ಇರೋದು ನಮಗೆಲ್ಲರಿಗೂ ಭಾಳಷ್ಟು ಸಂತೋಷ. ನಾನು ಹೇಳಿದೆ, ನಾನು ಕೂಡ ಬರ್ತೀನಿ, ಯಾಕಂದರೆ ಸ್ಪೀಚ್ ಮಾಡಬೇಕಾದ್ರೆ ಇದನ್ನು ಓದಲಿಕ್ಕೆ ನನಗೆ ಆಗ್ತಾ ಇಲ್ಲ, ಸ್ವಲ್ಪ ಯಾಕೋ ಕಣ್ಣಿಗೆ ಸ್ವಲ್ಪ ಇದಾಗಿದೆ, ನಾನು ಬಂದು ಚೆಕ್ ಮಾಡಿಸ್ಕೊಳ್ತೀನಿ ಅಂತ ನಾನು ಕೂಡ ಹೇಳಿದ್ದೀನಿ. ತಾವು ಭಾಳ ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಆಸ್ಪತ್ರೆಯನ್ನು ಶುರು ಮಾಡಿದ್ದೀರಾ, ತಮಗೆ ಒಳ್ಳೆಯದಾಗಲಿ. ಮತ್ತು ಬೆಳಗಾವಿ ಇರ್ಬೋದು, ಬೆಳಗಾವಿ ಜಿಲ್ಲೆಯ ಎಲ್ಲ ನಮ್ಮ ಜನ ಇರ್ಬೋದು, ಮತ್ತು ಬೇರೆ ಬೇರೆ ಜಿಲ್ಲೆ ಇರ್ಬೋದು, ರಾಜ್ಯದ ಜನ ಕೂಡ ಈ ಆಸ್ಪತ್ರೆಗೆ ಬರಲಿ. ಈ ಆಸ್ಪತ್ರೆಯಿಂದ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ, ಉತ್ತಮ ಹೆಸರನ್ನು ಜಂಬಗಿ ಫ್ಯಾಮ್ಲಿ ಗಳಿಸಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಹಾರೈಸಿ ತಮಗಿನ್ನೊಮ್ಮೆ ಶುಭಾಶಯ ಕೋರಿ ನನ್ನ मातांना मुगिस्ತೀನಿ. नमस्कार. विशेष म्हणजे या संस्थेला हैदराबादमधील प्रसिद्ध LV प्रसाद आई इन्स्टिट्यूट यांचे सहकार्य लाभले आहे. इथे रोबोटिक मोतीबिंदू शस्त्रक्रिया, अत्याधुनिक लेसिक स्माइल उपचार, रेटिना सर्जरी आणि कार्निया सेवा उपलब्ध आहेत. या उद्घाटन सोहळ्याला जंबगी कुटुंबीय, वैद्यकीय तज्ञ आणि अनेक मान्यवर मोठ्या संख्येने उपस्थित होते. अशा आणखी अपडेटसाठी फॉलो करा व्हॉइस ऑफ इंडियाला.